ಕಾಲ್ತುಳಿತದಲ್ಲಿ ಕೋಲಾರದ ಸಹನಾ ಮೃತರಾಗಿದ್ದಾರೆ. ಕೆಲಸಕ್ಕೆ ರಜೆ ಹಾಕಿ ವಿಜಯೋತ್ಸವನ್ನ ಕಣ್ತುಂಬಿಕೊಳ್ಬೇಕು ಅಂತ ಆಕೆ ಅಲ್ಲಿಗೆ ಭಾಗಿಯಾಗಿದ್ದರು. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಸಹನಾ ಸಾವು ಇಡೀ ಕುಟುಂಬಕ್ಕೆ ಆಘಾತ ತಂದಿದೆ. ಇತ್ತೀಚೆಗಷ್ಟೇ ಇಂಜಿನಿಯರಿಂಗ್ ಅನ್ನ ಮುಗಿಸಿದ್ರು, ಇನ್ನೇನು ಜಾಬ್ ನೋಡ್ಕೊಳ್ಬೇಕಾಗಿತ್ತು. ಬಾಷ್ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಸಹನಾ ತನ್ನ ಕರ್ತವ್ಯವನ್ನು ಕೂಡ ಮಾಡಬೇಕಾಗಿತ್ತು. ಸ್ನೇಹಿತರೊಂದಿಗೆ ಸಂಭ್ರಮಾಚರಣೆಗೆ ಹೋಗ್ತೀನಿ ಅಂತ ಯುವತಿ ಹೋಗಿದ್ದಾಳೆ. ಶಿಕ್ಷಕ ಸುರೇಶ್ ಬಾಬು, ಮಂಜುಳಾ ಪುತ್ರಿ ಸಹನಾ ಇನ್ನಿಲ್ಲ. ಅವರ ಅಂತ್ಯಕ್ರಿಯೆಯನ್ನು ಕೂಡ ಕುಟುಂಬಸ್ಥರು ನೆರವೇರಿಸಿದ್ದಾರೆ. ಸಹನಾ ತನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಒಳ್ಳೆ ಕಂಪನಿಯಲ್ಲಿ ಉದ್ಯೋಗವನ್ನು ಗಿಟ್ಟಿಸ್ಕೊಂಡಿದ್ಲು. ಎಲ್ಲವೂ ಕೂಡ ಚೆನ್ನಾಗೇ ಆಗ್ತಾ ಇತ್ತು. ಸ್ನೇಹಿತರ ಜೊತೆಗೆ ಹೀಗೆ ಸ್ಟೇಡಿಯಂಗೆ ಹೋಗಿ ಬರ್ತೀನಿ, ನಾನು ಕೂಡ ವಿಜಯೋತ್ಸವದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿ ಹೋಗಿದ್ದಷ್ಟೇ, ವಾಪಸ್ ಬರಲಿಲ್ಲ. ವಾಪಸ್ ಬಂದದ್ದು ಹೆಣವಾಗಿ ಅಂತ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಕೋಲಾರದಲ್ಲಿ ಆಕೆಯ ಅಂತ್ಯಕ್ರಿಯೆಯನ್ನು ಕುಟುಂಬಸ್ಥರು ನೆರವೇರಿಸಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯ ನೋವು. ಮಕ್ಕಳು ಈ ಏಜನ್ನು ಕೂಡ ನೀವು ನೋಡ್ಬೋದು. ಹೋಗಿರೋರಲ್ಲಿ, ಸಾವನ್ನಪ್ಪಿರೋರಲ್ಲಿ ಬಹುತೇಕರು 35 ವರ್ಷ ಒಳಗಿನವರೇ. ಎಲ್ಲರೂ ಓದ್ತಾ ಇರೋರು, ಇಲ್ಲ ಓದಿ ಈಗಷ್ಟೇ ಮುಗಿಸಿದೆ ನಮ್ಮ ಜಾಬ್ಗೆ ಹೋಗಬೇಕು ಅನ್ನುವಂಥವ್ರು, ಇಲ್ಲ ಒಂದೊಳ್ಳೆ ಜಾಬಲ್ಲಿದ್ದೀನಿ, ಏನೋ ಒಂದು ಲೆವೆಲ್ಗೆ ಹೋಗ್ತೀನಿ ಅಂತ ಬಯಸ್ತಿದ್ದವರು, ಇಂಥವರೇ ಸಾವನ್ನಪ್ಪಿದ್ದಾರೆ. ಎಲ್ರಿಗೂ ಕೂಡ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋ ಆಸೆ ಇತ್ತು. ಆದರೆ ಇವತ್ತು ಅವ್ರ ಮನೆಗಳಲ್ಲಿ ಆ ಸಂಭ್ರಮ ಇಲ್ಲ. ರಾತ್ರಿ ಎಲ್ಲ ಆಗೋಗ್ಬಿಟ್ಟು ಬೆಳಗ್ಗೆ ಎಲ್ಲ ಹೋಗಿದಾರಲ್ಲ, ತಿರ್ಗಾ ಬರಲ್ವೇನೋ ಅನ್ಕೊಂಡಿರ್ತಾರೆ. ಆ ಥರ ಆಗಬಾರ್ದು. ತರಾತುರಿಯಲ್ಲಿ ಆಗಿರೋದು ನಾನು ಅದನ್ನು ವಿರೋಧಿಸ್ತೀನಿ. ತರಾತುರಿಯಲ್ಲಿ ಆಗಿರೋದು ವಿರೋಧಿಸ್ತೀನಿ. ಯಾ ತಂದೆ ತಾಯಿಗೂ ಈ ಥರ ಕಷ್ಟ ಬೇಡ ಅಂತ ನನ್ನ ಮಗಳು ಸಿಗ್ತಾಳ ಸರ್. 25 ವರ್ಷ ಇಂಜಿನಿಯರಿಂಗ್ ಮಾಡಿ ಓದಿದ್ಲು, ಚೆನ್ನಾಗಿ ಓದಿ ಕೆಲಸ ತಗೊಂಡು ಯಾರಿಗೂ ಒಂದು ತೊಂದರೆ ಮಾಡ್ದಿರ, ತಾಯಿ ತಂದೆ ಮಾತು ಮೀರದೆ ಒಳ್ಳೆ ಮಗಳಾಗಿ, ಒಳ್ಳೆ ತಂದೆ ತಾಯಿ ಮಗಳಾಗಿದ್ಲು. ಭಾಷೆಯಲ್ಲಿ ಸಾಫ್ಟ್ವೇರ್ 2 ವರ್ಷದಿಂದ ಮಾಡ್ತಾ ಇದ್ವಿ. ಮಾಡಬೇಕು ಅಂತ ಇದ್ವಿ. ದಯವಿಲ್ಲಿ ಆಗಿದೆ. ಏನು ಮೊದಲೆಲ್ಲ ಒಂದ್ಸರಿ ಮ್ಯಾಚ್ಗೂ ಹೋಗಿದ್ಲು, ಕೇಳ್ಕೊಂಡೇ ಹೋಗ್ತಾಳೆ. ಎಲ್ಲ ನಾವು ಹೋಗ್ಬೇಕಂದ್ರೂ ಹುಷಾರಾಗಿ ಹೋಗ್ಬಿಡ್ಬಮ್ಮ. ಅವರು ಮೊದಲು ಅನ್ಕೊಂಡಿರ್ಲಿಲ್ಲ, ಮಧ್ಯಾಹ್ನ ಏನೋ ಈ ಥರ ಹೋಗೋಣ ಅಂತ ಹೋಗಿದ್ದಾರೆ.